ಪುಣ್ಯಕೋಟಿ ಗೋವು ಮತ್ತೆ ಹುಲಿ ಅಂತ ಬಂದಾಗ ಯಾವುದು ಶ್ರೇಷ್ಠ ಅನ್ನೋದೊಂದು ಪ್ರಶ್ನೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಸತ್ಯವೇ ಭಗವಂತನೆಂಬ ಮಾರ್ಗದಲ್ಲಿ ನಡೆದ ಪುಣ್ಯಕೋಟಿ ಕೊಟ್ಟ ಮಾತಿಗೆ ತಪ್ಪದೆ, ಕೊಟ್ಟ ಭಾಷೆಯ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು, ನಿಷ್ಠೆಯಿಂದ ಪೋಪೆನಲ್ಲಿಗೆ ಕಟ್ಟ ಕಡಗಿದು ಖಂಡಿತ ಅಂತ ತನ್ನ ಮಾತಿಗೆ ತಪ್ಪದೆ ಬಂದು ಹುಲಿ ಹತ್ತಿರ ಬಂದು ಶರಣಾಗಿ ಸತ್ಯ ಮತ್ತು ನಿಷ್ಠೆ ತೋರಿದ ಪುಣ್ಯಕೋಟಿ ಶ್ರೇಷ್ಠನ, ಅಥವಾ ತನ್ನ ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆ ಮಾಡಿ ತಿನ್ನುವುದು ಹುಲಿಯ ನೈಸರ್ಗಿಕ ಪದ್ಧತಿ, ಫುಡ್ ಚೈನು? ಪುಣ್ಯಕೋಟಿಯ ಸತ್ಯ ಮತ್ತು ನಿಷ್ಠೆಯನ್ನು ಮೆಚ್ಚಿ ತನ್ನ ಆಹಾರ ಪದ್ಧತಿಯನ್ನೇ ಬ್ರೇಕ್ ಮಾಡಿ, ಎನ್ನ ಒಡ ಹುಟ್ಟಕ್ಕ ನೀನು ನಿನ್ನ ಕೊಂದು ಏನ ಪಡೆವೆನು, ಕನ್ನೆ ಇವಳನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಅಂತ ತನ್ನ ಆಹಾರ ಕೈಯಲ್ಲೇ ಇದ್ರೂ ಕೂಡ ಅದನ್ನ ತಿನ್ನದೆ ತನ್ನ ಪ್ರಾಣವನ್ನು ತ್ಯಜಿಸಿದ ಹುಲಿ ಶ್ರೇಷ್ಠನ ಅಂತ. ಇಲ್ಲಿ ಪುಣ್ಯಕೋಟಿ ಗೋವು ಮತ್ತು ಹುಲಿ ಎರಡೂ ಶ್ರೇಷ್ಠ ಆಗುತ್ತೆ. ಎಷ್ಟು ಒಳ್ಳೆಯ ನೀತಿಕತೆ ಇದೆ ನೋಡಿ ಸ್ನೇಹಿತರೆ. ಥ್ಯಾಂಕ್ ಯು.